ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ಗೆ ಬೇಕಿರೋ ಮಾರ್ಜಿನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ಗೆ ಅಪ್ಲಿಕೇಬಲ್ ಆಗುವಂತ ಮಾರ್ಜಿನ್ಸ್ ಬಗ್ಗೆ ಮಾತಾಡೋಣ. ಆಪ್ಷನ್ಸ್ ಬೈ ಮಾಡುವಾಗ ನೀವು ಕೇವಲ ಪ್ರೀಮಿಯಂನ ಪೇ ಮಾಡ್ತೀರಾ. ಪೇ ಮಾಡಬೇಕಾಗಿರೋ ಪ್ರೀಮಿಯಂ ಆಗಿರುತ್ತೆ ಲಾಟ್ ಸೈಜ್ ಇಂಟು ಪ್ರೀಮಿಯಂ ಇಂಟು ನೀವು ಬೈ ಮಾಡಬೇಕು ಅನ್ಕೊಂಡಿರೋ ನಂಬರ್ ಆಫ್ ಲಾಟ್ಸ್. ಇದು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್. ಅದೇ ಇನ್ನೊಂದ್ ಕಡೆ ಆಪ್ಷನ್ ಸೆಲ್ಲಿಂಗ್ಗೆ ನಿಮ್ ಕಡೆಯಿಂದ ಮಾರ್ಜಿನ್ಸ್ ನ ಡೆಪಾಸಿಟ್ ಮಾಡಬೇಕಾಗತ್ತೆ. ಫ್ಯೂಚರ್ಸ್ ಅಲ್ಲಿ ಮಾರ್ಜಿನ್ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಅಫ್ಕೋರ್ಸ್ ಆಪ್ಷನ್ಸ್ ಅಲ್ಲಿ ಮಾರ್ಕ್ ಟು ಮಾರ್ಕೆಟ್ ಕಾನ್ಸೆಪ್ಟ್ ಇರೋದಿಲ್ಲ. ನೀವು ಆಪ್ಷನ್ ಸೆಲ್ ಮಾಡಿದಾಗ ಮಾರ್ಜಿನ್ ಬ್ಲಾಕ್ ಆಗುತ್ತೆ. ಹಾಗೆ ನೀವು ಪೊಸಿಷನ್ ನ ಸ್ಕ್ವೇರ್ ಆಫ್ ಮಾಡಿದಾಗ ಮಾರ್ಜಿನ್ ರಿಲೀಸ್ ಆಗುತ್ತೆ. ಈ ಮಾರ್ಜಿನ್ಸ್ ಫಂಕ್ಷನ್ ಆಫ್ ರಿಸ್ಕ್ ಆಗಿರುತ್ತೆ. ರಿಸ್ಕ್ ಜಾಸ್ತಿ ಇದ್ದಷ್ಟು ಮಾರ್ಜಿನ್ಸ್ ಜಾಸ್ತಿ ಚಾರ್ಜ್ ಆಗುತ್ತೆ. ರಿಸ್ಕ್ ಕಡಿಮೆ ಇದ್ದಷ್ಟು ಮಾರ್ಜಿನ್ಸ್ ಕಡಿಮೆ ಚಾರ್ಜ್ ಆಗುತ್ತೆ. ನೀವು ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೋದು. ಯಾವಾಗ ವೊಲಟಿಲಿಟಿ ಜಾಸ್ತಿ ಆಗುತ್ತೋ ನೆನ್ಪಿಟ್ಕೊಳ್ಳಿ, ವೊಲಟಿಲಿಟಿ ಕೂಡ ಮೆಜರ್ ಆಫ್ ರಿಸ್ಕ್. ಸೊ ವೊಲಟಿಲಿಟಿ ಜಾಸ್ತಿ ಆದಾಗ ಮಾರ್ಜಿನ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಗೆ ಒಂದು ಸಿಂಪಲ್ ಎಕ್ಸಸೈಸ್ ಜೊತೆ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಬನ್ನಿ, ನನ್ನ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಿ ಒಂದು ಲಾಟ್ HDFC ಬ್ಯಾಂಕ್ ಫ್ಯೂಚರ್ಸ್ ನ ಬೈ ಮಾಡೋದಕ್ಕೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಫಿಗರ್ ಔಟ್ ಮಾಡೋಣ. ನೀವು ನೋಡ್ತಿರೋ ಹಾಗೆ ನನ್ನ ಪೋರ್ಟ್ಫೋಲಿಯೋ ಈಗ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ನ ಹೊಂದಿದೆ. ಅದೇ HDFC ಬ್ಯಾಂಕ್ ಮೇ ಫ್ಯೂಚರ್ಸ್. ಇಲ್ಲಿ ರಿಕ್ವೈರ್ಡ್ ಮಾರ್ಜಿನ್ ಇದೆ 1,86,171 ರೂಪಾಯಿ. ನೀವೇ ಒಂದ್ ನಿಮಿಷ ಯೋಚನೆ ಮಾಡಿ, ಏನಕ್ಕೆ ಮಾರ್ಜಿನ್ಸ್ ಇಷ್ಟೊಂದು ಜಾಸ್ತಿ ಇದೆ? ವೆಲ್, ನನ್ನ ಪೋರ್ಟ್ಫೋಲಿಯೋಗೆ ತುಂಬಾನೇ ಡೈರೆಕ್ಷನಲ್ ರಿಸ್ಕ್ ಇದೆ. ಏನಾದ್ರೂ HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ ಕಡಿಮೆ ಆದ್ರೆ ನನ್ನ ಪೋರ್ಟ್ಫೋಲಿಯೋ ಕೂಡ ಲಾಸ್ ಅಲ್ಲಿ ಹೋಗುತ್ತೆ. ಸೊ ನಾನು ತುಂಬಾ ಹಣನ ಕಳ್ಕೋಬೇಕಾಗತ್ತೆ. ನಾನೇನಾದ್ರೂ ಹಣನ ಕಳ್ಕೊಂಡ್ರೆ ನನ್ನ ಬ್ರೋಕರ್ಗೂ ಕೂಡ ರಿಸ್ಕ್ ಇದೆ. ಹಾಗಾಗಿ ಈ ರಿಸ್ಕ್ ನ ಕವರ್ ಮಾಡೋಕೆ ಜಾಸ್ತಿ ಮಾರ್ಜಿನ್ ನ ಚಾರ್ಜ್ ಮಾಡ್ತಾರೆ. ಟೆಕ್ನಿಕಲಿ ಹೇಳೋದಾದ್ರೆ ನಾನೇನಾದ್ರೂ ಮಾಡಿ ಈ ಪೋರ್ಟ್ಫೋಲಿಯೋ ರಿಸ್ಕ್ ನ ಕಡಿಮೆ ಮಾಡಿದ್ರೆ ಆಗ ಮಾರ್ಜಿನ್ ಕೂಡ ಕಡಿಮೆ ಆಗುತ್ತೆ. ಈಗ ನಾನು ನನ್ನ ಪೋರ್ಟ್ಫೋಲಿಯೋಗೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ನ ಆಡ್ ಮಾಡೋಕೆ ಟ್ರೈ ಮಾಡ್ತೀನಿ. ಈಗ ನನ್ನ ಪೋರ್ಟ್ಫೋಲಿಯೋಲಿ HDFC ಬ್ಯಾಂಕ್ ಪುಟ್ ಆಪ್ಷನ್ ನ ಆಡ್ ಮಾಡಿದ್ದೀನಿ. ನೀವು ಪೋರ್ಟ್ಫೋಲಿಯೋ ಡೈನಾಮಿಕ್ಸ್ ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದ್ ಕಡೆ ನಾನು HDFC ಫ್ಯೂಚರ್ಸ್ ನ ಲಾಂಗ್ ಪೊಸಿಷನ್ ತಗೊಂಡಿದ್ದೀನಿ. ಹಾಗಾಗಿ ಏನಾದ್ರೂ HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ ಕಡಿಮೆ ಆದ್ರೆ ನಾನು ಹಣನ ಕಳ್ಕೊತೀನಿ. ಆದ್ರೆ ನಾನು ಪುಟ್ ಆಪ್ಷನ್ ತಗೊಳ್ಳೋದ್ರ ಮೂಲಕ ಈ ಪೊಸಿಷನ್ ನ ಹೆಡ್ಜ್ ಮಾಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಪ್ರೈಸ್ ಬಿದ್ದಾಗ ಪುಟ್ ಆಪ್ಷನ್ ದುಡ್ಡು ಮಾಡುತ್ತೆ. ಸೊ ನಾನು ಫ್ಯೂಚರ್ಸ್ ಅಲ್ಲಿ ಕಳ್ಕೊಳ್ಳೋ ಅಂತ ಹಣ ಪುಟ್ ಆಪ್ಷನ್ ಅಲ್ಲಿ ಮಾಡುವಂತ ಹಣದ ಜೊತೆ ಆಫ್ಸೆಟ್ ಆಗುತ್ತೆ. ಅದೇ ಇನ್ನೊಂದ್ ಕಡೆ ಏನಾದ್ರೂ HDFC ಬ್ಯಾಂಕ್ ಸ್ಟಾಕ್ ಪ್ರೈಸ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ನಾನು ನನ್ನ ಲಾಂಗ್ ಫ್ಯೂಚರ್ಸ್ ಅಲ್ಲಿ ದುಡ್ಡು ಮಾಡ್ತೀನಿ. ಆದ್ರೆ ಪುಟ್ ಸೈಡ್ ಅಲ್ಲಿ ನಾನು ಅಷ್ಟೊಂದೇನು ಹಣನ ಕಳ್ಕೊಳ್ಳೋದಿಲ್ಲ. ಅದ್ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ನಾನು ಆಪ್ಷನ್ ನ ಬೈ ಮಾಡಿದಾಗ ಕಳ್ಕೊಳ್ಳೋ ಅಂತ ಮ್ಯಾಕ್ಸಿಮಮ್ ಹಣ ನಾನು ಪೇ ಮಾಡಿರೋ ಪ್ರೀಮಿಯಂ ಆಗಿರುತ್ತೆ. ಸೊ ಓವರ್ ಆಲ್ ಪೋರ್ಟ್ಫೋಲಿಯೋ ರಿಸ್ಕ್ ಕಡಿಮೆ ಆದ್ರೆ ಚಾರ್ಜ್ ಆಗುವಂತ ಮಾರ್ಜಿನ್ ಕೂಡ ಕಡಿಮೆ ಆಗ್ಬೇಕು. ಅದನ್ನೇ ಎಕ್ಸಾಕ್ಟ್ ಆಗಿ ಇಲ್ಲಿ ನೀವು ನೋಡ್ಬೋದು. ಓವರ್ ಆಲ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಈಗ ಕೇವಲ 65,001 ರೂಪಾಯಿ ಆಗಿದೆ. ಸೊ ನೀವು ಮಾರ್ಜಿನ್ಸ್ ಬಗ್ಗೆ ಥಿಂಕ್ ಮಾಡಿದಾಗ ಪೊಸಿಷನ್ ನ ಐಸೋಲೇಟ್ ಮಾಡಿಬಿಟ್ಟು ಕೇವಲ ಆ ಪರ್ಟಿಕ್ಯುಲರ್ ಪೊಸಿಷನ್ಗೆ ಅಪ್ಲಿಕೇಬಲ್ ಆಗುವಂತ ಮಾರ್ಜಿನ್ಸ್ ನ ಮಾತ್ರ ನೋಡಬೇಡಿ. ಯಾವಾಗ್ಲೂ ಎಂಟೈರ್ ಪೋರ್ಟ್ಫೋಲಿಯೋ ಪರ್ಸ್ಪೆಕ್ಟಿವ್ ಅಲ್ಲಿ ಮಾರ್ಜಿನ್ಸ್ ನ ನೋಡಿ. ನಿಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಕಡಿಮೆ ಇದ್ದಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ರಿಸ್ಕ್ ಜಾಸ್ತಿ ಇದ್ದಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಆಪ್ಷನ್ ಸೆಲ್ಲರ್ ಆಗಿ ನೀವು ಯಾವಾಗ್ಲೇ ಆಪ್ಷನ್ ನ ಸೆಲ್ ಮಾಡಿದಾಗ ಓವರ್ ಆಲ್ ಪೋರ್ಟ್ಫೋಲಿಯೋ ರಿಸ್ಕ್ ಕಡಿಮೆ ಆಗೋ ತರ ಆ ಪೊಸಿಷನ್ ನ ಹೆಡ್ಜ್ ಮಾಡಿ. ಆಗ ಮಾರ್ಜಿನ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಬೈ ದ ವೇ, ಈ ತರ ಆಪ್ಷನ್ ಪೊಸಿಷನ್ ಗಳನ್ನ ಮಲ್ಟಿಪಲ್ ಲೆಗ್ಸ್ ಅಲ್ಲಿ ಟ್ರೇಡ್ ಮಾಡೋ ಟೆಕ್ನಿಕ್ಗೆ ಆಪ್ಷನ್ ಸ್ಟ್ರಾಟಜೀಸ್ ಅಥವಾ ಆಪ್ಷನ್ ಸ್ಪ್ರೆಡ್ಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನೀವು ಹಾಗೆ ಎಕ್ಸೈಟೆಡ್ ಇರ್ಲಿ ಅಂತ ಹೇಳ್ತಿದ್ದೀನಿ. ತುಂಬಾ ಪ್ರೊಫೆಷನಲ್ ಟ್ರೇಡರ್ಸ್ ನೇಕೆಡ್ ಆಪ್ಷನ್ ನ ಟ್ರೇಡ್ ಮಾಡೋದಿಲ್ಲ. ಅವರು ಯಾವಾಗ್ಲೂ ಸ್ಪ್ರೆಡ್ ನ ಟ್ರೇಡ್ ಮಾಡೋಕೆ ಪ್ರಿಫರ್ ಮಾಡ್ತಾರೆ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.